ಕಾವೇರಿ ಕಿಚ್ಚು ಮಂಡ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಒಂದು ಕಡೆ ಸರ್ವಪಕ್ಷ ಸಭೆ ಆದರೂ ಕೂಡ ಪ್ರತಿಭಟನಾಕಾರರು ಮಾತ್ರ ತಣ್ಣಗಾಗ್ತಾ ಇಲ್ಲ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಮಂಡ್ಯದಲ್ಲಿ ಯಾವ ರೀತಿಯಾದಂಥ ಪ್ರತಿಭಟನೆ ನಡೀತಾ ಇದೆ ಅಂದರೆ ಅದು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇದೆ. CWMA ಮತ್ತು CWRCಯ ಈ ಆದೇಶವನ್ನು ವಿರೋಧಿಸಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲಿಕ್ಕೆ ಭಾರೀ ವಿರೋಧಗಳು ಈಗ ಮಂಡ್ಯದಲ್ಲಿ ಮುಂದುವರಿತಾ ಇದ್ದಾವೆ. ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಜೊತೆಗೆ ನಿನ್ನೆ ವಕೀಲರೆಲ್ಲ ಪ್ರತಿಭಟನೆಯನ್ನು ಮಾಡಿದ್ರು. ಇವತ್ತು ಕುಂಬಾರ ಜಾಗೃತಿ ವೇದಿಕೆಯವರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಖಾಲಿ ಮಡಕೆ ಪ್ರದರ್ಶನ ಮಾಡಿ ಸಂಘಟನೆ ಈಗ ಪ್ರೊಟೆಸ್ಟ್ ಮಾಡ್ತಾ ಇದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಸಂಜೆ ವೃತ್ತದಲ್ಲಿ ನಡೆದಂತಹ ಪ್ರತಿಭಟನೆಯ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಹಳೆ ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಈ ಕುಂಬಾರ ಜಾಗೃತಿ ವೇದಿಕೆಯವರು ಪ್ರತಿಭಟನೆಯನ್ನು ಮಾಡಿದರು. CWMA ಮತ್ತು CWRC ವಿರುದ್ಧವಾಗಿ ಧಿಕ್ಕಾರ ಕೂಗಿ ಆಕ್ರೋಶ ಮಾತುಗಳು ಮಂಡ್ಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಮೊನ್ನೆ ಕರವೇ ಸಿಂಹಪಡೆಯವರು ಪ್ರತಿಭಟನೆಯನ್ನು ಮಾಡಿದರು. ನಿನ್ನೆ ಮದ್ದೂರಿನ ಕೋರ್ಟ್ ಕಲಾಪಗಳನ್ನೆಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಮುಂದೂಡಿ ವಕೀಲರು ಬೈಕ್ ರ್ಯಾಲಿಯನ್ನು ಮಾಡಿದರು. ಕೋರ್ಟ್ ಆವರಣದಲ್ಲೇ ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ಕುಂಬಾರ ಸೇವಾ ಟ್ರಸ್ಟ್ನವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ವಿವಿಧ ಸಂಘಟನೆಯವರು ಇವತ್ತು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸಮಾಜದ ಮೇನ್ ಪಿಲ್ಲರ್ಸ್ ಈ ಡಾಕ್ಟರ್ಗಳು, ಇಂಜಿನಿಯರ್ಗಳು, ವಕೀಲರುಗಳು ಇವರೆಲ್ಲ ಸಮಾಜದ ಮೇನ್ ಪಿಲ್ಲರ್ಸ್ಗಳು. ಇವರೆಲ್ಲ ಈ ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ಜನರ ಗಮನವನ್ನು ಸೆಳೀತಾರೆ. ಸರ್ಕಾರ ಒಂದಿಷ್ಟು ಎಚ್ಚರಿಕೆಯಿಂದ ಈ ಒಂದು ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಸ್ವಲ್ಪ ಈ ರೈತರ ಪರವಾಗಿ ನಿಲ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಈ ಕುಂಬಾರ ಸೇನೆಯವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಕುಂಬಾರ ಜಾಗೃತಿ ವೇದಿಕೆಯವರು ಇವತ್ತು ಪ್ರೊಟೆಸ್ಟನ್ನು ಮಾಡಿದರು. ಒಂದು ಮಾತಿದೆ, ಸಹಜವಾಗಿ ಮಂಡ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರತಿಭಟನೆ ನಡೀಲಿ, ಅದು ರಾಜಕೀಯವಾಗಿ ಇರ್ಬೋದು ಅಥವಾ ಈ ಕಾವೇರಿ ನೀರಿನ ವಿಚಾರದಲ್ಲಿ ಇರ್ಬೋದು, ಮಂಡ್ಯದಲ್ಲಿ ಗುಡುಗಿದ್ರೆ ಇಡೀ ಇಂಡಿಯಾ ನಡುಗುತ್ತೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಇವತ್ತು ಮಂಡ್ಯದಲ್ಲಿ ವಿವಿಧ ಸಂಘಟನೆಯವರು ಗುಡುಗ್ತಾ ಇದ್ದಾರೆ. ಇಂಡಿಯಾದಲ್ಲೇ ಈ ಒಂದು ಸದ್ದು ಭಾರೀ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾಗಿ ಈ ಕಾವೇರಿ ವಿಚಾರ ನಿನ್ನೆ ಮೊನ್ನೆಯಿಂದ ಆಗಿರುವಂತಹ ಒಂದು ಗೊಂದಲ ಅಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಈ ಒಂದು ಸಮಸ್ಯೆಗಳಾಗ್ತಾ ಇದೆ. ಈಗ ಅವರಿಗೀಗ ರೆಗ್ಯುಲರ್ ಫ್ಲೋ ಅನ್ನುವಂಥದ್ದು ಏನೀಗ ಅದು DK ಶಿವಕುಮಾರ್ ಹೇಳೋ ಪ್ರಕಾರ ಸಾಕಷ್ಟು ನೀರು ಹೋಗ್ತಾ ಇದೆ. ಮತ್ತು ಅಲ್ಲೂ ಕೂಡ ಶೇಖರಣೆ ಮಾಡಿ ಇಟ್ಕೊಳ್ಳುವಷ್ಟು ಅವರು ದೊಡ್ಡ ಡ್ಯಾಮ್ ಬೇಕಾಗ್ತದೆ. ಜೊತೆಗೆ ಅಲ್ಲೂ ಕೂಡ ಸಮುದ್ರದ ಪಾಲಾಗ್ತಾ ಇದೆ ನೀರು ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಂಡ್ಯದಲ್ಲಿ ವಿನೂತನ ರೀತಿಯ ಪ್ರತಿಭಟನೆಗಳು ದಿನದಿಂದ ದಿನಕ್ಕೆ ನಡೀತಾ ಇದೆ. ಕುಂಬಾರ ಜಾಗೃತಿ ವೇದಿಕೆಯವರು ಖಾಲಿ ಒಂದು ಮಡಿಕೆಯನ್ನು ತಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಿನಲ್ಲಿ ಈ ಪ್ರೊಟೆಸ್ಟ್ ಇನ್ನು ಎಷ್ಟು ದಿನಕ್ಕೆ ಹೋಗಿ ನಿಲ್ತದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಒಂದು ಪ್ರಶ್ನೆ. ಈ ದಿನ ಕುಂಬಾರ ಜಾಗೃತಿ ವೇದಿಕೆ ಮಂಡ್ಯ ಜಿಲ್ಲೆ ವತಿಯಿಂದ ಕಾವೇರಿ ನೀರಿಗಾಗಿ ಏನು ಹೋರಾಟವನ್ನು ನಡೀತಾ ಇದೆ, ಆ ಹೋರಾಟದಲ್ಲಿ ನಾವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ನಮಗೂ ಕೂಡ ಈ ನೀರಿನ ಅವಶ್ಯಕತೆ ಇದೆ. ರೈತರ ಪರವಾಗಿ ನಾವು ಕೂಡ ನಿಲ್ತೀವಿ ಎನ್ನುವಂಥ ಒಂದು ನಿರ್ಧಾರದಲ್ಲಿ ನಾವು ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ಎಲ್ಲ ಪಕ್ಷದವರು ಕೂಡ ರಾಜಕಾರಣವನ್ನು ಬಿಟ್ಟು ಈ ರೈತರಿಗೆ ಈ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಹಾಗೆ ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಇದು ಕಂಡುಕೊಳ್ಬೇಕು ಮತ್ತು ಅವರು ಕೊಡಬೇಕು. ಇದು ಶತಮಾನಗಳಿಂದ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಬರೋ ಹೋರಾಟ ಮಾಡಿ ರೈತರುಗಳು ಜೀವನವನ್ನು ಹಾಳು ಮಾಡ್ಕೊಳ್ಳೋದಲ್ಲ. ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಈ ರೈತರಿಗೋಸ್ಕರ, ಈ ರೈತರ ಒಂದು ಹಿತಕ್ಕೋಸ್ಕರ ಅವರು ರಾಜಕಾರಣವನ್ನು ಮಾಡಬೇಕಾಗಿದೆ. ನಮ್ಮಿಂದ ಗೆದ್ದೋಗಿ ನಮಗೆ ಅನ್ಯಾಯ ಮಾಡುವಂಥ ರೀತಿಯಲ್ಲಿ ಅವರು ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಬಂದರೆ ಅವರು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಉಳಿತಾರೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರೈತರು ಅವರಿಗೆ ಸರಿಯಾದ ಪಾಠವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಏನು ರಾಜಕೀಯ ಒಂದು ನಿವೃತ್ತಿಯನ್ನು ಅವರು ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಹಾಗಾಗಿ ರೈತರ ಪರವಾಗಿ ಅವರು ನಿಲ್ಲಬೇಕು.
ಇವತ್ತೇನು ಸಭೆ ಇದೆ, ಸಭೆಯಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಎಲ್ಲ ಸಮುದಾಯಗಳು, ಎಲ್ಲ ಸಂಘಟನೆಗಳು, ಜನಪರ ಹೋರಾಟಗಾರರು, ರೈತ ಚಳುವಳಿಯವರು ಎಲ್ಲರೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಹಿಂದುಳಿದ ಸಮುದಾಯಗಳು ಕೂಡ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬಂದಿದ್ದು. ಇವತ್ತು ಕುಂಬಾರ ಸಮುದಾಯದವರು ಹೋರಾಟವನ್ನು ಮಾಡಿದ್ದಾರೆ. ನಾವು ಕಾವೇರಿ ಸಮಸ್ಯೆ ಎನ್ನುವಂಥದ್ದು ಒಂದು ಶತಮಾನದ ಸಮಸ್ಯೆಯಾಗಿದೆ. 102 ವರ್ಷಗಳಿಂದ ಯಾವ ಮೊದಲ ಒಪ್ಪಂದದಿಂದ ಇವತ್ತಿನವರೆಗೂ ಕಳೆದ 102 ವರ್ಷ, ಒಂದು ಶತಮಾನದ ಕಾಲದ ಈ ಸಮಸ್ಯೆಯನ್ನ ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆ, ಮುಂದಿನ ತಲೆಮಾರಿಗೂ ಕೂಡ ಈ ಸಮಸ್ಯೆ ಮುಂದುವರಿಯುತ್ತೆ. ಮುಂದೆ ಕೂಡ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ರಾಜ್ಯಗಳ ನಡುವೆ ನೀರಿನ ಸಂಘರ್ಷ ನಿರಂತರವಾಗಿ ಮುಂದುವರಿಯುತ್ತೆ. ಆದ್ರಿಂದ ಇದಕ್ಕೆ ಇತಿಶ್ರೀ ಆಡಬೇಕಾದಂಥ ಕಾಲ ಈಗ ಕೂಡು ಬಂದಿದೆ. ಸೊ ಕರ್ನಾಟಕ, ತಮಿಳುನಾಡು ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ಆರಂಭದಲ್ಲಿ ಕರ್ನಾಟಕ 25% ನೀರನ್ನ ಶೇಖರಣೆ ಮಾಡಿ ಬಳಸ್ತಾ ಇತ್ತು, 75% ತಮಿಳುನಾಡಿಗೆ ಕೊಡ್ತಾ ಇತ್ತು. 2018ರಿಂದ ಈಚೆಗೆ ಇದು 40-60 ಅಂದ್ರೆ ಕರ್ನಾಟಕ 40% ಬಳಕೆ ಮಾಡ್ಕೊಂಡ್ರೆ 60% ತಮಿಳುನಾಡು ಬಳಕೆ ಮಾಡ್ಕೊತಾ ಇದೆ. ಸೊ ಯಾವ ಕಟ್ಟದಂತ ಪ್ರದೇಶದ ರೈತರ ಬೆಳೆ ಮತ್ತು ನೀರಾವರಿಗಿಂತ ತಮಿಳುನಾಡು ಹಿತವನ್ನ ಕಾಪಾಡುವಂತ ಒಪ್ಪಂದಗಳು, ಕರಾರುಗಳು, ತೀರ್ಪುಗಳು ಕರ್ನಾಟಕವನ್ನ ನಿರಂತರವಾಗಿ ಶೋಷಣೆ ಮಾಡ್ತಾನೆ ಬಂದಿದ್ದಾವೆ. ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂತಂದ್ರೆ, ಒಂದು ತಿಂಗಳ ಕರಾರು ಏನು ನೀರು ಬಿಡ್ತಕ್ಕಂಥದ್ದಿದೆ ಅದು ರದ್ದಾಗಬೇಕು. ಮತ್ತೆ ಹೆಚ್ಚುವರಿ ನೀರು ಏನಿದೆ ಅದನ್ನ ಕರ್ನಾಟಕದಲ್ಲಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡದ ಮಾದರಿನಲ್ಲಿ ತಮಿಳುನಾಡು ಕೂಡ ಹೆಚ್ಚುವರಿ ನೀರು ಸಂಗ್ರಹಣಕ್ಕೋಸ್ಕರ ವಿಶೇಷ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಬೇಕಾಗಿದೆ. ಹೆಚ್ಚುವರಿ ನೀರು ಸಂಗ್ರಹವಾದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ. ನಮ್ಮ ಒತ್ತಾಯ ಏನು ಅಂತಂದ್ರೆ, ತಮಿಳುನಾಡಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಆರಂಭ ಆಗಿದೆ. ಕರ್ನಾಟಕ ಎಚ್ಚೆತ್ಕೊಂಡು ಪ್ರಾಧಿಕಾರದ ಪತ್ರ ಕಾಲಾವಕಾಶ ಕೋರಿ ಅನಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ, ಈ ಸಂದರ್ಭದಲ್ಲಿ ಈ ಸಮಸ್ಯೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ನಾಯಕರು ಪಕ್ಷಾತೀತವಾದ ನಿಲುವನ್ನು ಪ್ರದರ್ಶನ ಮಾಡಬೇಕು, ಕರ್ನಾಟಕದ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಎಲ್ಲ ಸಮುದಾಯಗಳು, ಎಲ್ಲ ಸಂಘಟನೆಗಳು, ಜನಪರ ಹೋರಾಟಗಾರರು, ರೈತ ಚಳುವಳಿಯವರು ಎಲ್ಲರೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಹಿಂದುಳಿದ ಸಮುದಾಯಗಳು ಕೂಡ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬಂದಿದ್ದು. ಇವತ್ತು ಕುಂಬಾರ ಸಮುದಾಯದವರು ಹೋರಾಟವನ್ನು ಮಾಡಿದ್ದಾರೆ. ನಾವು ಕಾವೇರಿ ಸಮಸ್ಯೆ ಎನ್ನುವಂಥದ್ದು ಒಂದು ಶತಮಾನದ ಸಮಸ್ಯೆಯಾಗಿದೆ. 102 ವರ್ಷಗಳಿಂದ ಯಾವ ಮೊದಲ ಒಪ್ಪಂದದಿಂದ ಇವತ್ತಿನವರೆಗೂ ಕಳೆದ 102 ವರ್ಷ, ಒಂದು ಶತಮಾನದ ಕಾಲದ ಈ ಸಮಸ್ಯೆಯನ್ನ ಹೀಗೆ ಬಿಟ್ಟು